ಎಲ್ಲರಿಗೂ ನಮಸ್ಕಾರ. ಕನ್ನಡ ಐಸಿರಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದು ನಾನು ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಈಗಿನ ಕಾಲದಲ್ಲಿ ಮಕ್ಕಳಿಗೆ ಏನು ತುಂಬ ಇಂಪಾರ್ಟೆಂಟ್ ಇದೆ, ಏನು ನೆಸಸರಿ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಟಾಪಿಕ್ ಬಂದುಬಿಟ್ಟು ಮಕ್ಕಳ ಮೇಲೆ ಪ್ರೀತಿ ಇರಲಿ, ಜೊತೆಗೆ ಗಟ್ಟಿತನವೂ ಇರಲಿ. ಇಂದಿನ ಕಾಲದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಒಳ್ಳೆಯ ಬಟ್ಟೆ, ಆಟಿಕೆ, ಸೌಕರ್ಯ ನೀಡಲು ಪ್ರತಿಯೊಬ್ಬ ಪೋಷಕರು, ಪ್ರತಿಯೊಬ್ಬ ಪೇರೆಂಟ್ಸು ತುಂಬ ಕಷ್ಟಪಡ್ತಾರೆ. ಆದರೆ ಇವುಗಳ ಜೊತೆಗೆ ಇನ್ನೊಂದು ಅಮೂಲ್ಯ ಉಡುಗೊರೆ ನೀಡಬೇಕು. ಯಾಕಂದರೆ ನಮ್ಮ ಮಕ್ಕಳು ಇವಾಗಿನ ಈ ಜಗತ್ತನ್ನು ಗಟ್ಟಿಯಾಗಿ ಎದುರಿಸಲು ತಯಾರು ಮಾಡಬೇಕು ನಾವು ಅವ್ರನ್ನ. ಅದಕ್ಕೆ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವಂಥ ಒಂದು ಮನೋಬಲವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. ಅದನ್ನು ನಾವು ಕೊಡದೇ ಇದ್ದರೆ ನಮ್ಮ ಮಕ್ಕಳಿಗೆ ಇನ್ಯಾರು ಕೊಡ್ತಾರೆ, ಹೌದಲ್ವಾ? ರಫ್ ಆ್ಯಂಡ್ ಟಫ್ ಆಗಿ ಮಕ್ಕಳನ್ನು ಬೆಳೆಸಬೇಕು ಅಂತ ನಾನು ಹೇಳ್ತಿಲ್ಲ. ರಫ್ ಆ್ಯಂಡ್ ಟಫ್ ಅಂದರೆ ಮಕ್ಕಳನ್ನು ಕಠಿಣವಾಗಿ ನಡೆಸ್ಕೊಳ್ಳೋದು ಅಥವಾ ಅವ್ರ ಭಾವನೆಗಳನ್ನು ಒತ್ತಿ ಹಾಕುವುದು ಅಂತಲ್ಲ. ಅದರ ನಿಜವಾದ ಅರ್ಥ ಕಷ್ಟಗಳನ್ನು ಎದುರಿಸುವಂಥ ಧೈರ್ಯವನ್ನು ನಮ್ಮ ಮಕ್ಕಳಿಗೆ ನಾವು ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡಬೇಕು. ಸೋಲಿನಿಂದ ಕಲಿಯುವ ಮನೋಭಾವವನ್ನು ಬೆಳೆಸಬೇಕು. ಜವಾಬ್ದಾರಿಯನ್ನು ಹೊರುವ ಗುಣವನ್ನು ಕಲಿಸಬೇಕು. ಸಮಸ್ಯೆ ಬಂದಾಗ ಹೆದರದೆ ಪರಿಹಾರ ಹುಡುಕುವ ಒಂದು ಅಭ್ಯಾಸವನ್ನು ಮಾಡಬೇಕು. ಯಾವಾಗಲೂ ನಮ್ಮ ಮಕ್ಕಳು ಗೆದ್ದೇ ಗೆಲ್ಲಬೇಕು, ಪ್ರತಿಯೊಂದು ಕಾಂಪಿಟೇಷನಲ್ಲಿ ಇವರೇ ಗೆಲ್ಲಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ನಾವು ಪೇರೆಂಟ್ಸ್ ಕೂಡ ಅದನ್ನು ಕಮ್ಮಿ ಮಾಡ್ಕೋಬೇಕು. ಯಾಕಂತಂದರೆ ಯಾವಾಗಲೂ ಗೆಲ್ಲೋ ಮಗು ಯಾವತ್ತಾದರೂ ಒಂದಿನ ಸೋತ್ಬಿಟ್ರೆ ಅದನ್ನು ಎದುರಿಸುವಂತಹ ಶಕ್ತಿ, ತಾಕತ್ತು ಆ ಮಗುವಿಗೆ ಬರಬೇಕು. ಅದನ್ನು ನಾವು ಕಲಿಸ್ಬೇಕು. ಅದಕ್ಕೆ ಮಕ್ಕಳಲ್ಲಿ ಈ ಗುಣಗಳನ್ನು ಹೇಗೆ ಬೆಳೆಸ್ಬೇಕು ನಾವು ಅಂತಂದರೆ, ಎಲ್ಲ ಸಮಸ್ಯೆಗಳನ್ನು ನಾವು ಪೋಷಕರೇ ಬಗೆಹರಿಸ್ಕೋಬಾರ್ದು. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಕ್ಕಳಿಗೂ ಬಗೆಹರಿಸೋಕೆ ಒಂದು ಅವಕಾಶ ಕೊಡಬೇಕು. ಮನೆಯ ಸಣ್ಣ ಸಣ್ಣ ಜವಾಬ್ದಾರಿಗಳು ಅಂದರೆ ತಮ್ಮ ಪುಸ್ತಕಗಳನ್ನು ಜೋಡಿಸೋದು, ನಾಳೆ ಶಾಲೆಗೆ ಹೋಗೋದಿನ ಹಿಂದಿನ ದಿವಸ ಅಥವಾ ಅವತ್ತೇ ಅವರ ನೀರಿನ ಬಾಟ್ಲಿ ಅವ್ರು ತುಂಬಿಕೊಂಡು ಇಟ್ಕೊಳ್ಳೋದು, ಕೋಣೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಸ್ಕೂಲಿಂದ ಬಂದ ತಕ್ಷಣ ಅವ್ರು ಏನು ತಮ್ಮ ಸಮವಸ್ತ್ರವನ್ನು ತೆಗೆದಿಟ್ಟಿರ್ತಾರೋ ಅದನ್ನು ಚೆನ್ನಾಗಿ ಮಡಚಿ ವಾರ್ಡ್ರೋಬಲ್ಲಿ ಅದರ ಸ್ಥಳಕ್ಕೆ ಇಟ್ಕೊಳ್ಳೋದು. ಆಮೇಲೆ ಪ್ರತಿ ಸ್ಪರ್ಧೆಯಲ್ಲೂ ಇವರೇ ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿಯನ್ನು ನಾವು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಬೇರೆ ಮಕ್ಕಳು ಗೆಲ್ಲಬೇಕಲ್ವ, ಎಲ್ಲ ಮಕ್ಕಳು ಗೆಲ್ಲಬೇಕು, ಎಲ್ಲ ತಂದೆ ತಾಯಂದ್ರಿಗೂ ಅದು ಆಸೆ ಇರುತ್ತೆ. ಆದರೆ ನಮ್ಮ ಮಗು ಸೋತಾಗ ಮಗುವಿಗೆ ಬೈಬಾರ್ದು, ಅದರ ಬದಲಿಗೆ ಪ್ರೋತ್ಸಾಹಿಸಬೇಕು. ಸೋಲೇ ಗೆಲುವಿನ ಮೆಟ್ಟಲು ಅಂತ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಆಮೇಲೆ ಯಶಸ್ಸನ್ನೋದು ಅದೃಷ್ಟದಿಂದ ಅಲ್ಲ, ನಿರಂತರ ಪರಿಶ್ರಮದಿಂದ ಬರುತ್ತೆ ಅನ್ನೋದನ್ನು ಅವ್ರಿಗೆ ತಿಳಿಸ್ಬೇಕು. ಪರಿಶ್ರಮ ಹಾಕೋದು ಅಂದರೆ ಇಮಿಡಿಯೇಟ್ಲಿ ಸಕ್ಸಸ್ ಬೇಕು. ಆಮೇಲೆ ಇವಾಗ ನಾನು ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂದರೆ ಅದರಲ್ಲಿ ನಾನೇ ಯಶಸ್ವಿ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಮಕ್ಕಳು ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಪರದೆಗಿಂತ ಪ್ರಕೃತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರೋತ್ಸಾಹಿಸಬೇಕು. ಹೊರಾಂಗಣ ಆಟಗಳು, ಓಟ, ಸೈಕಲ್ ಸವಾರಿ, ಕ್ರೀಡೆಗಳು, ಮತ್ತು ಕಾಲನಿಯಲ್ಲೆಲ್ಲ ಮಕ್ಕಳು ಮನೆಯಿಂದ ಹೊರಗಡೆ ಆಟ ಆಡೋದನ್ನು ಸ್ವಲ್ಪ ನಾವು ಪ್ರೋತ್ಸಾಹಿಸಬೇಕು. ಅಯ್ಯೋ ಮಳೆ ಇದೆ ಬಾ ಮಗು, ಚಳಿ ಇದೆ ಬಾ, ಇಂಥ ಬಿಸಿಲಲ್ಲಿ ಯಾಕೆ ಆಡ್ತೀಯ, ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಹೊರಗಡೆ ಆಟ ಆಡೋಕ್ಕೆ ನಾವು ಪ್ರೋತ್ಸಾಹಿಸಬೇಕು. ಅದ್ರ ಜೊತೆ ನಾವು ಕೂಡ, ತಂದೆ ತಾಯಿ ಕೂಡ ಮಕ್ಕಳ ಜೊತೆ ಟೈಮ್ ಕಳಿಬೇಕು. ನಾವು ಕೂಡ ಮಕ್ಕಳನ್ನು ಮನೆ ಸುತ್ತಮುತ್ತಲ ಇರೋ ಎಲ್ಲಾದರೂ ಒಂದು ಚಿಕ್ಕ ಪುಟ್ಟ ಗಾರ್ಡನ್ಗೋ, ಆಟದ ಮೈದಾನಕ್ಕೋ ಕರ್ಕೊಂಡು ಹೋಗಬೇಕು. ಮಕ್ಕಳ ಜೊತೆ ನಾವು ಕೂಡ ತುಂಬ ಒಳ್ಳೆಯ ಸಮಯವನ್ನು ಕಳಿಬೇಕು. ಯಾಕಂತಂದರೆ ಮಕ್ಕಳ ಜೊತೆ ನಾವು ಎಷ್ಟು ಸಮಯ ಜಾಸ್ತಿ ಕಳಿತೀವೋ ಅಷ್ಟು ನಮ್ಮ ಹಾಗೂ ಮಕ್ಕಳ ಬಾಂಧವ್ಯ ಜಾಸ್ತಿ ಆಗುತ್ತೆ. ಆಮೇಲೆ ನೆನಪಿಡಿ, ಚಿಕ್ಕ ವಯಸ್ಸಲ್ಲಿ ಏನು ನಾವು ಮಕ್ಕಳಿಗೆ ನೆನಪುಗಳನ್ನು ಕೊಡ್ತೀವಲ್ಲ, ಆ ಮೆಮರೀಸು ಅವು ಮಕ್ಕಳ ಮನಸ್ಸಲ್ಲಿ ಲೈಫ್ ಟೈಮ್ ಉಳಿದ್ಬಿಡುತ್ತೆ. ಅದು ನಾವು ಏನು ಮಾಡಿದ್ರೂ ಆ ನೆನಪುಗಳು ಕಳಿಯೋಕ್ಕಾಗಲ್ಲ. ಸೊ ನಂದು ಅನಿಸಿಕೆ ಏನಂತಂದರೆ, ಚಿಕ್ಕ ಮಕ್ಕಳು ಇರಬೇಕಾದ್ರೆ ಮಕ್ಕಳಿಗೆ ನಾವು ಸಾಕಷ್ಟು ಸಮಯ ಕೊಡಬೇಕು. ಒಪ್ಕೋತೀನಿ, ಇವಾಗಿನ ದಿನಗಳಲ್ಲಿ ಎಲ್ಲರೂ ಆಲ್ಮೋಸ್ಟ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ. ಬಟ್ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತಂದರೆ ಹೇಗೆ ಹೇಳಿ? ನಾವು ಏನೇ ಮಾಡಿದರೂ ಮಕ್ಕಳಿಗೋಸ್ಕರನೇ ಅಲ್ವಾ? ಸೊ ಮಕ್ಕಳಿಗೋಸ್ಕರ, ಆಮೇಲೆ ನಾವೇನು ಮಕ್ಕಳಿಗೋಸ್ಕರ ಟೈಮ್ ಕೊಡ್ತೀವಲ್ಲ, ಅದು ನಾವು ಕೇವಲ ಮಕ್ಕಳಿಗೋಸ್ಕರ ಮಾಡ್ತಿರೋದಲ್ಲ, ಅದು ನಮಗೂ ಕೂಡ ನೆನಪೇ. ನಮಗೂ ಒಂದಿನ ವಯಸ್ಸಾದಾಗ ನಾವು ಹಿಂದೆ ಜೀವನ ನೆನೆಸ್ಕೊಂಡು, ಅವಾಗ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ, ಅವಾಗ ಹಿಂದೆ ಜೀವನ ನೆನೆಸ್ಕೋಬೇಕಂತಂದರೆ ಈ ಮಕ್ಕಳ ಜೊತೆ ಏನು ನಾವು ಕಳೆದಿರ್ತೀವಲ್ಲ ಈ ಸಮಯಗಳನ್ನು, ಇವೇ ನಮ್ಮ ನೆನಪಿನ ಬುತ್ತಿಗಳಾಗಿ ಕನ್ವರ್ಟ್ ಆಗ್ತಾವೆ ಅವಾಗ. ಆಮೇಲೆ ಆದಷ್ಟು ಮಕ್ಕಳಿಗೆ ಜೊತೆ ಸ್ವಲ್ಪ
ಅವರ ಹಾಲಿಡೇಸ್ ಇರಬೇಕಾದ್ರೆ, ರಜೆ ಇರಬೇಕಾದ್ರೆ ಅವರನ್ನು ಟ್ರಿಪ್ಪಿಗೆ, ಟೂರಿಗೋ ಈ ರೀತಿ ಕರ್ಕೊಂಡು ಹೋಗಬೇಕು. ಆಮೇಲೆ ನಮ್ಮ ನಾಡಿನ, ನಮ್ಮ ಸಂಸ್ಕೃತಿಯನ್ನು ಅವರಿಗೆ ತಿಳಿಸ್ಬೇಕು, ತೋರಿಸ್ಬೇಕು. ನಮ್ಮ ದೇವಸ್ಥಾನಗಳು, ನಮ್ಮ ರಾಜರ ಕಾಲದ ಆವಾಗಿನ ಅರಮನೆಗಳು ಅವನ್ನೆಲ್ಲ ತೋರಿಸ್ಬೇಕು. ಯಾಕಂತಂದರೆ ನಮ್ಮ ಸಂಸ್ಕೃತಿಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸೋದು, ಬೆಳೆಸೋದು ಇದೆಲ್ಲ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಇದು. ಯಾಕಂತಂದರೆ ಅದು ನಮ್ಮ ಸೊಗಡು, ನಮ್ಮ ಸಂಪ್ರದಾಯ. ಆಮೇಲೆ ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದಂಥ ಒಂದು ಸಂಪತ್ತು ಈ ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮೈಸೂರು, ಬೆಂಗಳೂರು ಇವೆಲ್ಲ ದೇವಸ್ಥಾನಗಳನ್ನು. ಆಮೇಲೆ ಈ ಕಡೆ ನಮ್ಮ ಕಡೆ ಬಂದರೆ ಈ ಬಸವನ ಬಾಗೇವಾಡಿ, ಬಾದಾಮಿ, ಐಹೊಳೆ ಇವೆಲ್ಲ ನಾವು ತೋರಿಸ್ತಾ ಇರಬೇಕು. ನಮ್ಮ ಬಿಜಾಪುರ ಗೋಳಗುಮ್ಮಟ ಅನ್ರಿ ಎಲ್ಲನೂ ನಾವು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು, ತಿಳಿಸ್ಬೇಕು. ಅದರ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದನ್ನು ನಾವು ಗೊತ್ತು ಮಾಡಬೇಕು. ಇದು ಪ್ರತಿಯೊಬ್ಬ ಪಾಲಕರ ಆದ್ಯ ಕರ್ತವ್ಯನೂ ಹೌದು. ಆಮೇಲೆ ಇದರಿಂದ ನಾವು ತುಂಬ ಖುಷಿ ಪಡ್ತೀವಿ. ಯಾಕಂದರೆ ಮಕ್ಕಳ ನೆನಪಿನ ಬುತ್ತಿಯ ಜೊತೆ ನಮ್ಮ ನೆನಪಿನ ಬುತ್ತಿಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಮಕ್ಕಳಿಗೆ ಎಲ್ಲವನ್ನೂ ಸಿದ್ಧವಾಗಿ ನಾವು ಕೊಡೋದು ಬೇಡ, ಜೀವನವನ್ನು ಎದುರಿಸುವ ಶಕ್ತಿಯನ್ನು ಕೊಡೋದು ನಮ್ಮ ಪ್ರತಿಯೊಬ್ಬ ಪೋಷಕರ ದೊಡ್ಡ ಜವಾಬ್ದಾರಿಯಾಗಿದೆ. ಆಮೇಲೆ ಆರಾಮದಲ್ಲಿ ಬೆಳೆದ ಮಗು ಸಣ್ಣ ಸಣ್ಣ ಕಷ್ಟಕ್ಕೂ ಕುಗ್ಗಿ ಹೋಗ್ಬಿಡತ್ತೆ. ಮಗುವನ್ನು ನಾವು ರಫ್ ಆ್ಯಂಡ್ ಟಫ್ ಬೆಳೆಸಬೇಕು. ಹಾಗಂತ ಮಕ್ಕಳಿಗೆ ಕಷ್ಟ ಕೊಡಿ ಅಂತ ನಾನು ಹೇಳ್ತಿಲ್ಲ. ಆದರೆ ಬದುಕಿನ ಮೌಲ್ಯಗಳನ್ನು, ಜವಾಬ್ದಾರಿಯನ್ನು ಮತ್ತು ಧೈರ್ಯದಿಂದ ಕಷ್ಟಗಳನ್ನು ಎದುರಿಸೋದನ್ನು ಮಗುವಿಗೆ ನಾವು ಕಲಿಸ್ಕೊಡ್ಬೇಕು. ಅದಕ್ಕೆ ಹೇಳೋದು, ಮೌಲ್ಯಗಳು, ಜವಾಬ್ದಾರಿ ಮತ್ತು ಧೈರ್ಯದಿಂದ ಬೆಳೆದ ಮಗು ಜೀವನದಲ್ಲಿ ಬಿರುಗಾಳಿಯನ್ನು ಸಹ ಆತ್ಮವಿಶ್ವಾಸದಿಂದ ಎದುರಿಸುತ್ತದೆ. ಬಲಿಷ್ಠ ಮಕ್ಕಳನ್ನು ಅಲ್ಲ, ಬಲಿಷ್ಠ ವ್ಯಕ್ತಿತ್ವದ ಮಕ್ಕಳನ್ನು ಬೆಳೆಸೋಣ. ವ್ಯಕ್ತಿತ್ವ, ಈ ಪರ್ಸನಾಲಿಟಿ ಅನ್ನೋದು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ನಾವು ಅವರಿಗೆ ಪ್ರೋಟೀನ್ಸು, ವಿಟಮಿನ್ಸು ಅಂತ ಊಟ ಮಾಡಿಸ್ತೀವಿ, ಆದರೆ ಮೈಂಡಿಗೆ ಪ್ರೋಟೀನು, ಮೈಂಡಿಗೆ ವಿಟಮಿನ್ಸು ಕೊಡಬೇಕು. ಅದು ತುಂಬ ಇಂಪಾರ್ಟೆಂಟು. ನಾನು ದೇಹಕ್ಕೆ ಕೊಡಬೇಡಿ ಅಂತ ಹೇಳ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ಮಕ್ಕಳಿಗೆ ನಾವೇ ಒಳ್ಳೆಯ ಆರೋಗ್ಯ ಕೊಡಬೇಕು, ನಾವೇ ಒಳ್ಳೆಯ ಅಡುಗೆ ಮಾಡಿಕೊಡ್ಬೇಕು, ಅದೆಲ್ಲ ಒಪ್ಕೋತೀನಿ. ಅದ್ರ ಜೊತೆ ದೇಹಕ್ಕೆ ಹೇಗೆ ಒಳ್ಳೆಯ ಅಡುಗೆ, ಒಳ್ಳೆಯ ಆರೋಗ್ಯ ಕೊಡೋಕ್ಕೆ ನಾವು ತಂದೆ ತಾಯಂದಿರು ಕಷ್ಟಪಡ್ತೀವೋ, ಅದೇ ರೀತಿ ಮನಸ್ಸಿಗೂ ಕೂಡ ಒಳ್ಳೆಯ ಆರೋಗ್ಯ, ಒಳ್ಳೆಯ ಅಡುಗೆಯನ್ನು ಕೊಡಬೇಕು. ಒಳ್ಳೆಯ ಆರೋಗ್ಯ ಅಂದರೆ ಏನು? ಇದೇ ನಾವು ಕಲಿಸುವಂಥ ಈ ಸಂಸ್ಕಾರದ ಪಾಠಗಳು, ಮನೆಯಲ್ಲಿ ನಾವು ಹೇಳಿಕೊಡುವಂತಹ ಈ ಸಣ್ಣ ಪುಟ್ಟ ಕೆಲಸಗಳು. ಈಗ ನೋಡಿ, ಮೇಲಿನ ಚಿತ್ರದಲ್ಲಿ ಒಂದು ಮಗು ಹೇಗೆ ಡೈನಿಂಗ್ ಟೇಬಲ್ ಒರೆಸ್ತಾ ಇದೆ, ಇನ್ನೊಂದು ಮಗು ಹೇಗೆ ನೀರು ಹಾಕ್ತಾ ಇದೆ. ಆಮೇಲೆ ತಾಯಂದಿರು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಮಕ್ಕಳಿಂದನೂ ಮಾಡಿಸ್ಕೊಳ್ಳಿ. ಇದರಿಂದ ನಿಮಗೂ ಕೆಲಸ ಹಗುರಾಗುತ್ತೆ. ಆಮೇಲೆ ಮಕ್ಕಳಿಗೂ ಯಾವಾಗಲೂ ಓದು 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 ಅಂತ ಅನ್ನಬಾರ್ದು. ಚೇಂಜ್ ಆಫ್ ವರ್ಕ್ ಇಟ್ ಸೆಲ್ಫ್ ಇಸ್ ರೆಸ್ಟ್ ಅಂತ ಹೇಳ್ತಾರೆ. ಸೊ ಮಕ್ಕಳಿಗೂ ನಾವು ರೆಸ್ಟ್ ಮಾಡಿಸೋಣ. ಹೇಗೆ? ಚೇಂಜ್ ಆಫ್ ವರ್ಕ್. ಇವತ್ತು ಈಗ ಮಗು ಓದ್ತಾ ಇದೆ ಅಂತಂದರೆ ಓದಿ ಓದಿ ಬೇಜಾರಾಗುತ್ತೆ. ಸ್ವಲ್ಪ ಮನೆಯಲ್ಲಿರೋದೇನೋ ಸಣ್ಣ ಪುಟ್ಟ ಒಂದು ಕ್ಲೀನಿಂಗ್ ಹೇಳ್ಕೊಡೋದು, ಅಥವಾ ಕಿಚನ್ನಲ್ಲಿ ಒಂದು ಸ್ವಲ್ಪ ಏನೋ ಅಡುಗೆ ಮನೆಯಲ್ಲಿ ನಾವು ಕತ್ತರಿಸಿದಂಥ ಎಲ್ಲ ತರಕಾರಿ ಸಿಪ್ಪೆಯನ್ನೆಲ್ಲ ಹೋಗಿ ಡಸ್ಟ್ಬಿನ್ಗೆ ಹಾಕಿ ಒಂದು 4 ಪಾತ್ರೆ ಇದೆ, ಅದರ ಪಾತ್ರೆಗಳನ್ನೆಲ್ಲ ಜೋಡಿಸಿ ಇಡೋದು. ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಕ್ಕಳಿಗೆ ಹೇಳ್ತಾ ಇರಬೇಕು. ಇದರಿಂದ ಮಕ್ಕಳು ಕೆಲಸನೂ ಕಲಿತಾರೆ, ಅವ್ರದ್ದು ಆ ಮೂಮೆಂಟಿನ ಮೈಂಡಿಗೂ ರೆಸ್ಟ್ ಸಿಗತ್ತೆ. ಸೊ ಇದು ನಮ್ಮ ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ ಹಾಗೂ ಜವಾಬ್ದಾರಿ. ಮಕ್ಕಳನ್ನು ಆಬ್ವಿಯಸ್ಲಿ ಪ್ರೀತಿಸೋಣ. ಮಕ್ಕಳನ್ನು ಪ್ರೀತಿಸೋದು ಪ್ರತಿಯೊಬ್ಬ ತಂದೆ ತಾಯಿಗೂ ತುಂಬ ಇಷ್ಟವಾದದ್ದು. ಅದು ಪ್ರೀತಿ ಹೇಳಿ ಕೇಳಿ ಬರಲ್ಲ, ಅದು ಮನಸ್ಸಲ್ಲೇ ಪ್ರತಿಯೊಬ್ಬ ತಂದೆ ತಾಯಿಗೂ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಅದರ ಜೊತೆ ಸ್ವಲ್ಪ ಗಟ್ಟಿತನವನ್ನು ಬೆಳೆಸೋಣ, ಮಕ್ಕಳನ್ನು ಜವಾಬ್ದಾರಿಯುತವಾಗಿಯೂ ಬೆಳೆಸೋಣ. ಆಮೇಲೆ ಈಗಿನ ಜಗತ್ತಿನೊಂದಿಗೆ ಮಕ್ಕಳು ಹೇಗೆ ವ್ಯವಹರಿಸಬೇಕು ಅನ್ನೋದನ್ನು ಕಲಿಸೋಣ. ಮಕ್ಕಳಿಗೆ ಯಾವಾಗಲೂ ಒಂಚೂರು ಮನೆ ಬಿಟ್ಟು ಹೊರಗಡೆ ಕಳಿಸದೇ ಇರೋದನ್ನು ಮಾಡದೇ ಇರೋಣ. ಅಷ್ಟೇ ಸಣ್ಣ ಪುಟ್ಟ ಮನೆ ಹತ್ತಿರ ಇರೋ ಒಂದು ಅಂಗಡಿಗೂ, ನಮ್ಮ ಜೊತೆ ಕೈಪಲ್ಯಗೂ ಕರ್ಕೊಂಡು ಹೋಗಬೇಕು. ಆಮೇಲೆ ಹೇಗೆ ನಾವು ಯಾವ ರೀತಿ ಕೈಪಲ್ಯ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ನಾವು ಪರ್ಚೇಸ್ ಎಲ್ಲವನ್ನೂ ತಿಳಿಸ್ಬೇಕು. ಆಮೇಲೆ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ನಾವು ಅವರಿಗೆ ಒಳ್ಳೆಯ ನೈತಿಕ ಮೌಲ್ಯಗಳನ್ನು ಕಲಿಸಬಹುದು ಸ್ನೇಹಿತರೆ. ಅದನ್ನು ಕಲಿಸೋಣ. ಯಾಕಂದರೆ ನಮ್ಮ ಮಕ್ಕಳಿಗೆ ಇವತ್ತು ನಾವು ಕಲಿಸಲಿಲ್ಲ ಅಂತಂದರೆ, ಮಕ್ಕಳು ಬರೀ ಓದಿನಲ್ಲಿ ಮುಂದೆ ಇದ್ದು ಈ ವ್ಯವಹಾರಗಳಲ್ಲಿ ಮುಂದೆ ಇರಲಿಲ್ಲ ಅಂತಂದರೆ ನಮ್ಮ ಮಕ್ಕಳ ಸ್ಥಿತಿ ಬಹಳ ದುಸ್ಥಿರವಾಗುತ್ತೆ. ಅದಕ್ಕೆ ಏನು ಮಾಡೋಣ, ಮಕ್ಕಳ ಪೇರೆಂಟಿಂಗ್ ಅನ್ನೋದು ಒಂದು ಕಲೆ. ಅದು ಆ ಕಲೆಯನ್ನು ಮೊದಲು ನಾವು ಕಲ್ತ್ಕೊಂಡು ಮಕ್ಕಳಿಗೆ ಅದನ್ನು ಅಳವಡಿಸೋಣ. ಈ ರೀತಿ ನಾವು, ನೀವು, ನಮ್ಮ ಮಕ್ಕಳು ಎಲ್ಲರೂ ಸೇರಿ ಒಂದು ಸುಂದರ ಸಮಾಜವನ್ನು ನಿರ್ಮಿಸೋಣ. ಇದು ನಿಮ್ಮ ಕನ್ನಡ ಐಸಿರಿಯ ಒಂದು ಪುಟ್ಟ ಕಿವಿ ಮಾತು. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಪ್ರೋತ್ಸಾಹ ಕೊಡುತ್ತೆ. ಧನ್ಯವಾದಗಳು.